ಕಿಡ್ನಾಪ್ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂತಹ ರೇವಣ್ಣಗೆ ಇವತ್ತು ಕೂಡ ರಿಲೀಫ್ ಸಿಕ್ಕಿಲ್ಲ. ಅವರ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಎಸ್ಐಟಿ ಅಧಿಕಾರಿಗಳ ವಿರುದ್ಧ ರೇವಣ್ಣ ಆರೋಪವನ್ನ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ತನಿಖಾವಧಿಯಲ್ಲಿ ಯಾವ ರೀತಿ ನಡೆದುಕೊಂಡಿದ್ದಾರೆ ಅನ್ನೋ ವಿಚಾರವನ್ನ ಇಲ್ಲಿ ಗಮನಕ್ಕೆ ತರ್ತಾ ಇದ್ದಾರೆ. 3 ದಿನದಿಂದ ನನಗೆ ನಿದ್ದೆ ಮಾಡಲು ಬಿಟ್ಟಿಲ್ಲ, ಇದು ರೇವಣ್ಣ ಅವರ ಒಂದು ಆರೋಪ ಎಸ್ಐಟಿ ಅಧಿಕಾರಿಗಳ ವಿರುದ್ಧ. 3 ದಿನಗಳಿಂದಲೂ ಕೂಡ ನನಗೆ ನಿದ್ದೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ. ಮೂರು ದಿನಗಳಿಂದ ನನಗೆ ನಿದ್ರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾನು ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದೀನಿ, ಆದ್ರೂ ಕೂಡ ಅನಾರೋಗ್ಯದ ನಡುವೆಯೂ ಕೂಡ ವಿಚಾರಣೆಯಲ್ಲಿ ನಾನು ಭಾಗಿಯಾಗಿದ್ದೀನಿ. ನನಗೆ ಕೇಸ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾನು ಹೇಗೆ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ? ನನಗೆ ಟ್ರೀಟ್ಮೆಂಟ್ ಅಗತ್ಯತೆ ಇದೆ ಅಂತ ಕೂಡ ರೇವಣ್ಣ ಅವರು ಹೇಳ್ಕೊಂಡಿದ್ದಾರೆ. ತನ್ನ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಸೊ ಅದನ್ನ ಗಮನಿಸಿಕೊಂಡು ನನಗೆ ಟ್ರೀಟ್ಮೆಂಟ್ ಅಗತ್ಯತೆ ಇದೆ, ನನಗೆ ರೆಸ್ಟ್ ಅವಶ್ಯಕತೆ ಇದೆ, ಆದ್ರೆ ನನಗೆ ನಿದ್ರಿಸ್ಲಿಕ್ಕೂ ಕೂಡ ಸಮಯವನ್ನ ಕೊಡದೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಈ ಆರೋಪವನ್ನ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ನನಗೆ ಆರೋಗ್ಯ ಸಮಸ್ಯೆ ಇದೆ, ಟ್ರೀಟ್ಮೆಂಟ್ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ, ನನಗೆ ನಿದ್ದೆಯ ಅವಶ್ಯಕತೆ ಇದೆ, ನನ್ನ ನಿದ್ದೆಗೆ ಭಂಗವನ್ನ ತರ್ತಾ ಇದ್ದಾರೆ, ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದೀನಿ, ಕಿಡ್ನಾಪ್ ಪ್ರಕರಣದಲ್ಲಿ ನನ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಗೊತ್ತಿಲ್ಲ ಅನ್ನೋದು ರೇವಣ್ಣ ಅವರ ಆರೋಪವಾಗಿದೆ. ಎಸ್ಐಟಿ ಅಧಿಕಾರಿಗಳ ವಿರುದ್ಧವಾಗಿ ಸತತ 3 ದಿನದಿಂದ ನನಗೆ ನಿದ್ದೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಇದು ರೇವಣ್ಣ ಅವರ ಹೇಳಿಕೆ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಕಿಡ್ನಾಪ್ ಪ್ರಕರಣದಲ್ಲಿ, ನನಗೆ ಏನೇನೂ ಮಾಹಿತಿ ಗೊತ್ತಿಲ್ಲ. ತಪ್ಪನ್ನ ಒಪ್ಪಿಕೋ ಅಂದ್ರೆ ಹೇಗ್ ಸಾಧ್ಯ? ನಾನು ಮಾಡದಂತಹ ತಪ್ಪನ್ನ ಒಪ್ಪಿಕೋ ಅಂತ ಅಂದ್ರೆ ಹೇಗ್ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ ರೇವಣ್ಣ ಅವರು. ಎಸ್ಐಟಿ ಅಧಿಕಾರಿಗಳು ಪ್ರೆಷರ್ ಆಗ್ತಾ ಇದ್ದಾರೆ. ಹೊಟ್ಟೆ ಉರಿ ಬಂದ್ರೂ ಕೂಡ ಆಸ್ಪತ್ರೆಗೆ ಸೇರಿಸಿಲ್ಲ. ನಾನು ಹೊಟ್ಟೆ ನೋವಿನಿಂದ ಬಳಲಿದ್ದೀನಿ, ನನಗೆ ಅಸಿಡಿಟಿ, ಸೊ ಹೊಟ್ಟೆ ಉರಿ ಅಂತ ಹೇಳ್ಕೊಂಡ್ರು ಕೂಡ ನನ್ನನ್ನು ಆಸ್ಪತ್ರೆಗೆ ಸೇರಿಸಿಲ್ಲ. ತಪ್ಪನ್ನ ಒಪ್ಕೋ ಅಂತ ಬಲವಂತ ಮಾಡ್ಲಾಗ್ತಾ ಇದೆ. ಸೊ ತಪ್ಪನ್ನ ಮಾಡದೇ ಇದ್ದಾಗ ಹೇಗೆ ನಾನು ಅದಕ್ಕೆ ಸಹಕಾರವನ್ನ ಕೊಡ್ಲಿ? ರಾಜಕೀಯ ಪ್ರೇರಿತವಾಗಿ ನನ್ನನ್ನ ಬಂಧಿಸಲಾಗಿದೆ ಅನ್ನೋ ಅಂಶವನ್ನು ಕೂಡ ಹೇಳ್ತಾ ಇದ್ದಾರೆ. ಅವರು ಕೋರ್ಟ್ಗೆ ಹಾಜರುಪಡಿಸೋಕೆ ಎಸ್ಐಟಿ ಟೀಮ್ ಕರ್ಕೊಂಡು ಹೋದಾಗ್ಲೂ ಕೂಡ ರೇವಣ್ಣ ಅವರ ಪ್ರತಿಕ್ರಿಯೆ ಸಿಕ್ಕಾಗ ಷಡ್ಯಂತ್ರ ನಡೆದಿದೆ, ರಾಜಕೀಯವಾಗಿ ಪಿತೂರಿ ಅಂತೆಲ್ಲ ಹೇಳಿದ್ರು. ಇವತ್ತು ಕೋರ್ಟ್ ಮುಂದೆ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ರಾಜಕೀಯ ಪ್ರೇರಿತವಾಗಿ ನನ್ನನ್ನ ಬಂಧಿಸಿದ್ದಾರೆ, ನನಗೆ ಸತತ ಹೊಟ್ಟೆ ನೋವಿದೆ, ನನಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ, ಆದ್ರೂ ಕೂಡ ನನಗೆ ಆಸ್ಪತ್ರೆಗೆ ದಾಖಲು ಮಾಡಿರಲಿಲ್ಲ ಅಂತ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಬಟ್ ನನಗೆ ತಪ್ಪನ್ನ ಒಪ್ಕೋ ಅಂತ ಬಲವಂತವನ್ನ ಏರ್ಲಾಗ್ತಾ ಇದೆ, ಹೇಗೆ ಒಪ್ಕೊಳ್ಳಿ ಅಂತ ಪ್ರಶ್ನಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ರೇವಣ್ಣ ಅವರು. ಇದೊಂದು ರಾಜಕೀಯ ಪ್ರೇರಿತವಾದಂತಹ ಬಂಧನ. ಕಿಡ್ನಾಪ್ ಪ್ರಕರಣದಲ್ಲಿ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ತಪ್ಪು ಮಾಡಿಲ್ಲ, ತಪ್ಪನ್ನ ಒಪ್ಕೋ ಅಂದ್ರೆ ಹೇಗ್ ಸಾಧ್ಯ? 30 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ತಪ್ಪನ್ನು ಕೂಡ ನಾನು ಮಾಡಿಲ್ಲ. ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. 30 ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ತಪ್ಪನ್ನು ಕೂಡ ನಾನು ಎಸಗಿಲ್ಲ. ಇದ್ಯಾವುದೋ ಕಿಡ್ನಾಪ್ ಪ್ರಕರಣವನ್ನ ನನ್ನ ಹೆಸರಿನಲ್ಲಿ ತಳಕು ಹಾಕೋ ಮೂಲಕವಾಗಿ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ. ನನಗೆ ಆರೋಗ್ಯ ಸರಿ ಇಲ್ಲ, ಅನಾರೋಗ್ಯ ಸಮಸ್ಯೆ, ಸೊ ಅದರಿಂದಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಅಂದ್ರೆ ಹೊಟ್ಟೆ ನೋವಿದ್ರು ಕೂಡ ನನ್ನ ಆಸ್ಪತ್ರೆಗೆ ಸೇರಿಸಲಿಲ್ಲ ಅನ್ನೋ ಅಂಶವನ್ನ ಹೇಳ್ತಾ ಇದ್ದಾರೆ. ನಿದ್ರೆ ಮಾಡ್ಲಿಕ್ಕೂ ಕೂಡ ನನಗೆ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಲವಂತವನ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 30 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ, ಆದ್ರೂ ಈ ಪ್ರಕರಣದಲ್ಲಿ ನನ್ನನ್ನ ಅನಾವಶ್ಯಕವಾಗಿ ಸಿಕ್ಕಿಸಲಾಗಿದೆ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೂವ್ ಮಾಡ್ಲಿ, ಬಲವಂತ ಮಾಡೋದಲ್ಲ ಅನ್ನೋ ಪಾಯಿಂಟ್ ನ ಅವ್ರು ಎತ್ತುತ್ತಾ ಇದ್ದಾರೆ. ನನಗೆ ಸತತ ಹೊಟ್ಟೆ ನೋವು ಇದೆ ಅಂತ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ನನ್ನ ವಿರುದ್ಧ ಒಂದು ಕೇಸ್ ಸಹ ಇಲ್ಲ. ಈಗ ದಾಖಲಾಗಿರುವಂತಹ ಕೇಸ್ಗಳಿವು. ಸದ್ಯ ರೇವಣ್ಣಗೆ ಜೈಲಾಗುತ್ತಾ ಅಥವಾ ಬೇಲಾಗುತ್ತಾ ಅನ್ನೋ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ.
ಅವರು ತಮ್ಮ ಸಮಸ್ಯೆಗಳನ್ನ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ. ಈಗ ಜಡ್ಜ್ ಆದೇಶವನ್ನ ಬರೀತಾ ಇದ್ದಾರೆ. ರೇವಣ್ಣ ಅವರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಜಾಮೀನು ಸಿಗುತ್ತಾ, ರಿಲೀಫ್ ಸಿಗುತ್ತಾ ಅಥವಾ ಬೇಲ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಆದೇಶವನ್ನ ಈಗ ಜಡ್ಜ್ ಬರೀತಾ ಇದ್ದಾರೆ. ಎರಡೂ ಕಡೆಯ ವಾದವನ್ನ ಆಲಿಸಿದ್ದಾರೆ. ರೇವಣ್ಣ ಪರ ವಕೀಲರ ವಾದವನ್ನು ಆಲಿಸಿದ್ದಾರೆ. ಈ ಕಡೆಗೆ SIT ಏನು ಅಬ್ಜೆಕ್ಷನ್ ಹಾಕಿದೆ, ಸೊ ಅದರ ವಾದವನ್ನು ಆಲಿಸಲಾಗಿದೆ.